ವೆಲ್ಕಮ್ ಟು ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಎಪಿಸೋಡಲ್ಲಿ ನೋಡಿದ ಹಾಗೆ ನಮ್ಮ ಕಕಾಶಿ ಸೆನ್ಸೈ ತಲೆ ಸುತ್ತಿ ಬಿದ್ದಿರ್ತಾರೆ ಅಲ್ವಾ. ಈಗ ಎದ್ದು ನೋಡಿದ್ರೆ ಒಂದು ಮನೆಯಲ್ಲಿ ಎಚ್ಚರ ಆಗಿರುತ್ತೆ. ಆಗ ಸಕುರ ಹೇಳ್ತಾಳೆ, ನಿಮ್ಮ ಶೇರಿಂಗನ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತ, ಹಾಗೂ ನೀವು ತುಂಬ ಚೆನ್ನಾಗಿ ಫೈಟ್ ಮಾಡಿದ್ರಿ ಸೆನ್ಸೈ ಅಂತ ಸಕುರ ಹೇಳ್ತಾಳೆ. ಆಗ ಕಕಾಶಿ ಕೆಲವೊಂದು ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಬಾಡಿಯಲ್ಲಿ ತುಂಬ ರಹಸ್ಯಗಳನ್ನು ಹೊಂದಿರುತ್ತೆ ಅವರ ಶೇರಿಂಗನ್ ರೀತಿ. ನಾನು ಎನಿಮಿ ಕೈಗೆ ಸಿಕ್ಕರೆ ನನ್ನ ಶೇರಿಂಗನ್ನು ಅವರು ಅನಲೈಸ್ ಮಾಡ್ಬೋದು. ಇನ್ನೂ ವರ್ಸ್ಟ್ ಅಂದರೆ ನನ್ನ ಎಂಟೈರ್ ಜುಟ್ಸುನ ಸ್ಟೀಲ್ ಮಾಡಿ ನಮ್ಮ ವಿಲೇಜ್ ಮೇಲೆ ಪ್ರಯೋಗ ಮಾಡ್ಬೋದು. ಅಂದರೆ ನಮ್ಮ ವಿಲೇಜ್ಗೆ ಎದುರಾಗಿ ಅವರು ಫೈಟ್ ಮಾಡ್ಬೋದು ಅಂತ ನಮ್ಮ ಕಕಾಶಿ ಸೆನ್ಸೈ ಅವರು ಹೇಳ್ತಾರೆ. ಇದನ್ನೆಲ್ಲ ತಡೆಯೋದಕ್ಕೆ ಟ್ರ್ಯಾಕಿಂಗ್ ನಿಂಜಸ್ನ ನೇಮಕ ಮಾಡಿರ್ತಾರೆ ಅಂತ ನಮ್ಮ ಕಕಾಶಿ ಅವರು ಹೇಳ್ತಾರೆ. ಇಲ್ಲಿ ಈ ರೀತಿ ನಡೆದಿದ್ರೆ ಇನ್ನೊಂದು ಕಡೆ ನಮ್ಮ ಜಾಬುಜನ ಆ ಹುಡುಗ ಟ್ರೀಟ್ ಮಾಡ್ತಿರ್ತಾನೆ. ಆಗ ಜಾಬುಜಾಗೆ ಎಚ್ಚರ ಆಗುತ್ತೆ. ಆಗ ಗೊತ್ತಾಗುತ್ತೆ ಇಬ್ಬರು ಒಂದೇ ಗ್ರೂಪ್ ಅಂತ. ಹಾಗೆ ಆ ಹುಡುಗನ ಹೆಸರು ಕೂಡ ಹಾಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಕು ಏನು ಮಾಡಿರ್ತಾನೆ ಅಂದರೆ ಅವನ ಹತ್ರ ಇರೋ ನೀಡಲ್ಸಿಂದ ನಮ್ಮ ಜಾಬುದ ಹಾರ್ಟ್ ಬೀಟ್ನ ಸ್ಟಾಪ್ ಮಾಡಿರ್ತಾನೆ. ಅಂದರೆ ಪ್ರೆಷರ್ ಪಾಯಿಂಟ್ಸ್ನ ಸ್ಟಾಪ್ ಮಾಡಿ ಹಾರ್ಟ್ ಬೀಟ್ ನಿಲ್ಲೋ ಹಾಗೆ ಮಾಡಿರ್ತಾನೆ. ಸೊ ಇದರಿಂದ ನಮ್ಮ ಕಕಾಶಿಗೆ ಜಾಬುಜ ಸತ್ತೋದ ರೀತಿ ಗೊತ್ತಾಗಿರುತ್ತೆ. ಇಲ್ಲಿ ಜಾಬುಜಾಗೆ ಎಚ್ಚರ ಆಗುತ್ತೆ. ಹಾಗೂ ಹಾಕುಗೆ ಹೇಳ್ತಾನೆ, ನೀನು ತುಂಬ ಇನ್ನೋಸೆಂಟ್ ಮತ್ತು ಕ್ಲೆವರ್ ಬಾಯ್, ಅದಕ್ಕೆ ನೀನು ನನ್ನ ಹತ್ರ ಕೆಲಸಕ್ಕೆ ಇದೆಯಾ ಅಂತ ನಮ್ಮ ಜಾಬುಜ ಹೇಳ್ತಾನೆ. ಇದೇ ಟೈಮಲ್ಲಿ ನಮ್ಮ ಕಕಾಶಿಗೂ ಇಲ್ಲೊಂಥರ ಆಲೋಚನೆ ಹೊಡಿತಿರುತ್ತೆ. ಅದು ಏನು ಅಂದರೆ ಜಾಬುಜ ಇನ್ನೂ ಸತ್ತಿಲ್ಲ ಅನ್ನೋ ಫೀಲಿಂಗಲ್ಲಿ ನಮ್ಮ ಟೀಮ್ಗೆ ಹೇಳ್ತಾರೆ. ಆ ಹುಡುಗ ಜಾಬುಜ ಬಾಡಿನ ಅಲ್ಲೇ ಚೆಕ್ ಮಾಡಿ ಬರಿ ಮಾಡ್ಬೋದಿತ್ತು, ಬಟ್ ಅವನ ಬಾಡಿನ ಬೇರೆ ಕಡೆ ತಗೊಂಡೋದ. ಅಷ್ಟೇ ಅಲ್ಲದೆ ಅವನು ಯೂಸ್ ಮಾಡಿದ ವೆಪನ್ಸ್ ಬಗ್ಗೆ ಥಿಂಕ್ ಮಾಡಿದ್ರೆ ಅವು ಥ್ರೋವಿಂಗ್ ನೀಡಲ್ಸ್. ಸೊ ಟ್ರೂತ್ ಏನಂದರೆ ಜಾಬುಜ ಇನ್ನೂ ಸತ್ತಿಲ್ಲ ಅಂತ ನಮ್ಮ ಟೀಮ್ಗೆ ಶಾಕ್ ಕೊಡ್ತಾರೆ ನಮ್ಮ ಕಕಾಶಿ ಸೆನ್ಸೈ. ನಮ್ಮ ಕಕಾಶಿ ಹೇಳ್ತಾರೆ, ಅವನು ಹಾಕು ಯೂಸ್ ಮಾಡಿದ ನೀಡಲ್ಸ್ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡೋ ನೀಡಲ್ಸ್ ಅವು. ಆ ನೀಡಲ್ಸ್ನ ಯೂಸ್ ಮಾಡಿ ಹಾಕು ಜಾಬುಜನ ಕಾಪಾಡಿದ್ದಾನೆ ಅಂತ ನಮ್ಮ ಟೀಮ್ಗೆ ನಮ್ಮ ಕಕಾಶಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇದನ್ನೆಲ್ಲ ಕೇಳಿದ ನಮ್ಮ ಸಾಕುರಾಗೆ ಒಂದು ಡೌಟ್ ಬರುತ್ತೆ, ಈಗ ನಮಗೆ ಯಾರು ಟ್ರೈನಿಂಗ್ ಕೊಡ್ತಾರೆ? ನಮ್ಮ ಕಕಾಶಿ ಸೆನ್ಸೈಗೆ ಬೇರೆ ಬಾಡಿ ಫುಲ್ಲು ಡ್ಯಾಮೇಜ್ ಆಗಿರುತ್ತೆ ಅಲ್ಲಿ ಫೈಟ್ ಮಾಡಿರೋದ್ರಿಂದ. ಅದರಿಂದ ನಮ್ಮ ಸಕುರ ಕೇಳ್ತಾರೆ, ಈಗ ನಮಗೆ ಯಾರು ಟ್ರೈನಿಂಗ್ ಕೊಡ್ತಾರೆ, ಅವ್ರ ಜೊತೆ ನಾವು ಯಾವ ರೀತಿ ಫೈಟ್ ಮಾಡೋದು ಅಂತ. ಅದಕ್ಕೆ ನಮ್ಮ ಕಕಾಶಿ ಅವ್ರು ಹೇಳ್ತಾರೆ, ನಾನೇ ಟ್ರೈನಿಂಗ್ ಕೊಡ್ತೀನಿ ನಡೀರಿ ಅಂತ. ನಮ್ಮ ಕಕಾಶಿ ಮತ್ತು ಸಕುರ ಡಿಸ್ಕಷನ್ ಮಾಡ್ತಿರೋವಾಗ ಆ ರೂಮ್ಗೆ ಒಬ್ಬ ಹುಡುಗ ಬರ್ತಾನೆ. ಅವನ ಹೆಸರು ಇನಾರಿ ಅಂತ, ನಮ್ಮ ಬ್ರಿಡ್ಜ್ ಬಿಲ್ಡರ್ ಇರ್ತಾರಲ್ವ ಅವರ ಮೊಮ್ಮಗ. ಅವನು ಕೇಳ್ತಾನೆ, ಇವ್ರ ಕೈಲಿ ಏನೂ ಆಗಲ್ಲ ತಾತ, ಇವ್ರನ್ನ ಅವರು ಕೊಂದಾಕ್ತಾರೆ. ಈಗ ನಮ್ಮ ನರುಟೋ ಎದ್ದು ಹೇಳ್ತಾನೆ, ಇಲ್ಲಿ ಕೇಳು, ನಾನೊಬ್ಬ ಸೂಪರ್ ಹೀರೋ, ನನ್ನ ಸೋಲ್ಸೋಕೆ ಯಾವನಿಂದಲೂ ಆಗಲ್ಲ, ನನ್ನ ಹತ್ರ ಫೈಟ್ ಮಾಡಿ ಗೆದ್ದೋರೇ ಇಲ್ಲ, ನಾನು ಒಂದಲ್ಲ ಒಂದಿನ ಒಕ್ಕಾಗೆ ಹಾಗೆ ಆಗ್ತೀನಿ ಅಂತ ನಮ್ಮ ನರುಟೋ ಅವನಿಗೆ ಹೇಳ್ತಾನೆ. ನಮ್ಮ ನರುಟೋಗೆ ಇದೊಂದೇ ಒಂದು ಕನಸು ಇರುತ್ತೆ, ಅದು ಏನಂದರೆ ಅವನು ಯಾವತ್ತಿದ್ರೂ ಒಂದಿನ ಒಕ್ಕಾಗೆ ಆ ಊರಿನ ಒಕ್ಕಾಗೆ ಆಗಬೇಕು ಅನ್ನೋದೇ ಅವನ ಕನಸು. ಆ ಮಾತಿಗೆ ಇನಾರಿ ಹೇಳ್ತಾನೆ, ಇಲ್ಲಿ ಹೀರೋಸ್ ಅನ್ನೋರು ಯಾರೂ ಇಲ್ಲ, ಇಲ್ಲಿ ಬದುಕಿ ಉಳಿಬೇಕಂದ್ರೆ ಇಲ್ಲಿಂದ ಮೊದಲು ಓಡೋಗಿ ಅಂತ ನಮ್ಮ ಇನಾರಿ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದ ನಮ್ಮ ನರುಟೋಗೆ ಕೋಪ ಬರುತ್ತೆ. ಸೊ ಅವನ್ನ ಇನಾರಿನ ಹುಡ್ಕೊಂಡು ನಮ್ಮ ನರುಟೋ ಹೋಗ್ತಾನೆ ಅವನ ಬೆನ್ನು ಮೂಳೆ ಮುರಿಬೇಕು ಅಂತ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಇನಾರಿ ಒಂದು ರೂಮಲ್ಲಿ ಕುತ್ಕೊಂಡು ಅವರ ಅಪ್ಪನ ಫೋಟೋ ಇಟ್ಕೊಂಡು ಅಳ್ತಾ ಇರ್ತಾನೆ. ಆಗ ನಮ್ಮ ನರುಟೋಗೆ ಬೇಜಾರಾಗುತ್ತೆ. ಸೊ ಅವನು ಅಲ್ಲಿಂದ ಟ್ರೈನಿಂಗ್ ಫೀಲ್ಡ್ಗೆ ಬರ್ತಾನೆ. ಟ್ರೈನಿಂಗ್ ಫೀಲ್ಡಲ್ಲಿ ನಮ್ಮ ಬಾಡಿಯಲ್ಲಿನ ಚಕ್ರನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ನಮ್ಮ ಕಕಾಶಿ ಸೆನ್ಸೈ ಅವರು ನಮ್ಮ ನರುಟೋ ಟೀಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಬಟ್ ಇದೇನು ನಮ್ಮ ನರುಟೋಗೆ ಅರ್ಥ ಆಗೋದಿಲ್ಲ, ಯಾಕಂದರೆ ಅವನು ಒಂದು ಸ್ವಲ್ಪ ಡಂಪ್ ಸ್ಟೂಡೆಂಟ್, ಅಂದರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟು. ಸೊ ಇದರಿಂದ ನಮ್ಮ ಸಾಕುರ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನು ಅಂದರೆ ಎಲಿಮೆಂಟಲ್ ಎನರ್ಜಿನ ನಮ್ಮ ನಿಂಜಾ ಒಂದು ಫಾರ್ಮ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡೋದನ್ನೇ ನಿಂಜಾ ಟೆಕ್ನಿಕ್ಸ್ ಅಂತಾರೆ. ಆ ಎನರ್ಜಿ ಫಾರ್ಮ್ ಬಂದು ಎರಡು ಫಾರ್ಮಲ್ಲಿರುತ್ತೆ, ಒಂದು ಫಿಸಿಕಲ್ ಎನರ್ಜಿ, ಮತ್ತೊಂದು ಸ್ಪಿರಿಚುವಲ್ ಎನರ್ಜಿ. ಅದನ್ನು ಟ್ರೈನಿಂಗ್ ಮತ್ತು ಎಕ್ಸ್ಪೀರಿಯನ್ಸಿಂದನೇ ನಾವು ಕಂಟ್ರೋಲ್ ಮಾಡೋದು, ಮತ್ತು ಹ್ಯಾಂಡ್ ಸೈನ್ಸ್ ಯೂಸ್ ಮಾಡಿ ಅದನ್ನು ರಿಲೀಸ್ ಮಾಡ್ತಾರೆ ನಮ್ಮ ನಿಂಜಾಸ್ ಅಂತ ನಮ್ಮ ಸಾಕುರ ಎಕ್ಸ್ಪ್ಲೈನ್ ಮಾಡ್ತಾಳೆ. ಅದು ಬೇರೆ ನಮ್ಮ ನರುಟೋಗೆ ಸ್ವಲ್ಪ ಆತರ ಜಾಸ್ತಿ. ಸೊ ಅವನು ಇದನ್ನೆಲ್ಲ ಕೇಳಿಸ್ಕೊಳ್ದೆ ನನಗೆ ಜುಟ್ಸುನ ಕಳಿಸ್ಕೊಡಿ ಅಂತ ನಮ್ಮ ಕಕಾಶಿ ಸೆನ್ಸೈನ ಹೇಳ್ತಾನೆ. ಆಗ ನಮ್ಮ ಕಕಾಶಿ ಅವರು ಹೇಳ್ತಾರೆ, ಅದೆಲ್ಲ ಆಗೋದಿಲ್ಲ ನರುಟೋ, ನೀನು ಸ್ಪಿರಿಚುವಲ್ ಎನರ್ಜಿ ಮತ್ತು ನಮ್ಮ ಬಾಡಿಯಲ್ಲಿನ ಫಿಸಿಕಲ್ ಎನರ್ಜಿನ ಕಂಟ್ರೋಲ್ ಮಾಡಿ ಚಕ್ರನ ಯೂಸ್ ಮಾಡಬೇಕು, ಇಲ್ಲಾಂದರೆ ನಿನ್ನ ಬಾಡಿಯಲ್ಲಿನ ಪವರ್ ಖಾಲಿಯಾಗಿ ನಿನ್ನ ಎನಿಮಿ ಕೈಯಲ್ಲಿ ನೀನು ಸತ್ತೋಗ್ತೀಯಾ ಅಂತ ನಮ್ಮ ನರುಟೋಗೆ ನಮ್ಮ ಕಕಾಶಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಟ್ರೈನಿಂಗ್ ಫೀಲ್ಡಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಏನಂದರೆ ಕೈ ಯೂಸ್ ಮಾಡ್ದಿರ ಮರ ಹತ್ತಬೇಕು. ಅದು ಯಾವ ರೀತಿ ಅಂದರೆ ನಮ್ಮ ಬಾಡಿಯಲ್ಲಿನ ಚಕ್ರನ ಯೂಸ್ ಮಾಡಿ ಅದನ್ನು ಕಾಲ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಮ್ಯಾಗ್ನೆಟಿಕ್ ಪವರ್ ರೀತಿ ಯೂಸ್ ಮಾಡಿ ನಮ್ಮ ಕೈ ಯೂಸ್ ಮಾಡ್ದೇ ಮರ ಹತ್ತಬೇಕು. ಇದನ್ನು ನಮ್ಮ ನರುಟೋ ಮತ್ತು ಸಾಸ್ಕೆ ತುಂಬ ಟ್ರೈ ಮಾಡ್ತಿರ್ತಾರೆ ಅವರು ಕಲ್ತ್ಕೊಳ್ಳೋದಕ್ಕೆ. ಬಟ್ ನಮ್ಮ ಸಾಕುರ ತುಂಬ ಈಸಿಯಾಗಿ ಕಲ್ತ್ಕೊಬಿಡ್ತಾಳೆ. ಆಗ ನಮ್ಮ ಕಕಾಶಿಗೆ ಅನಿಸುತ್ತೆ, ಓ ಸಾಕುರಾಗೆ ತುಂಬ ಇಂಟೆಲಿಜೆಂಟ್, ಇರೋ ಟೀಮಲ್ಲಿ ಇವಳೇ ಇಂಟೆಲಿಜೆಂಟ್ ಅಂತ ನಮ್ಮ ಕಕಾಶಿ ಅಂದ್ಕೊಳ್ತಾರೆ. ಆದರೆ ಸಾಸ್ಕೆ ಮತ್ತು ನರುಟೋಗೆ ಒಬ್ಬರಂದರೆ ಒಬ್ಬರು ಆಗೋದಿಲ್ಲ. ಅವರಿಬ್ಬರು ಕಿತ್ತಾಡಿಕೊಂಡೇ ಇದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಗೋದಿಲ್ಲ ಅವ್ರ ಕೈಯಲ್ಲಿ, ಎಷ್ಟು ಅಂದರೆ ಅಷ್ಟು ಮೇಲಕ್ಕೆ ಹೋಗೋದಕ್ಕಾಗೋದಿರಲಿಲ್ಲ. ಆದರೂ ಅದನ್ನು ಮಾರ್ಕ್ ಮಾಡ್ಕೊಂಡು ಹಾಗೆ ಟ್ರೈ ಮಾಡ್ತಿರ್ತಾರೆ. ಇದನ್ನೆಲ್ಲ ಮರದ ಹಿಂದೆಯಿಂದ ನಮ್ಮ ಇನಾರಿ ನೋಡ್ತಿರ್ತಾನೆ. ಬಟ್ ಅವನಿಗೆ ಅನಿಸುತ್ತೆ ಇವ್ರ ಕೈಯಲ್ಲಿ ಆಗೋದಿಲ್ಲ, ಇವರು ಜಾಬುಜನ ಸೋಲ್ಸೋಕೆ ಆಗೋದಿಲ್ಲ, ಇವರು ನಮ್ಮ ಬ್ರಿಡ್ಜ್ನ ಕಾಪಾಡೋದಿಲ್ಲ ಅಂತ ಅವನು ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇನ್ನೊಂದು ಕಡೆ ನಮ್ಮ ಜಾಬುಜನ ನೋಡೋಕ್ಕೆ ಅವರ ಬಾಸ್ ಬರ್ತಾನೆ. ಬಂದು ಜಾಬುಜನ ನೀನೊಬ್ಬ ಕವರ್ಡ್ ಅಂದರೆ ಹೇಡಿ ಅಂತ ಬೈತಾನೆ. ಇದನ್ನೆಲ್ಲ ಕೇಳಿದ ಹಾಕುಗೆ ಕೋಪ ಬರುತ್ತೆ.
ಸೊ ಅವರ ಬಾಸ್ ಜೊತೆ ಒಂದು ಇಬ್ಬರು ಬಾಡಿಗಾರ್ಡ್ಸ್ ಇರ್ತಾರೆ. ಅವರ ಕೈ ಕಾಲುಗಳನ್ನ ಮುರಿದು ನಮ್ಮ ಆಕು ಹೇಳ್ತಾನೆ, ಈಗೆಲ್ಲ ಹೇಳ್ಬಾರ್ದು, ನೀವು ಜಾಬುಜಾ ತುಂಬ ಪವರ್ಫುಲ್ ಅಂತ. ಈ ಸೀನ್ ಅಲ್ಲಿಗೆ ಕಟ್ಟಾಗಿ ನಮ್ಮ ಹುಡುಗರು ಪ್ರಾಕ್ಟೀಸ್ ಮಾಡ್ತಿರಲ್ವ ಅಲ್ಲಿಗೆ ಬರುತ್ತೆ. ಆಗ ಸಾಕುರ ಥಿಂಕ್ ಮಾಡ್ತಾಳೆ, ನಮ್ಮ ನರುಟೋ ಕೈಲಿ ಆಗೋದೇ ಇಲ್ಲ, ಅವನು ಒಬ್ಬ ವೇಸ್ಟ್ ಫೇಲೋ ಅಂತ. ಬಟ್ ನಮ್ಮ ನರುಟೋ ಬಂದು ಅವಳನ್ನೇ ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಅಲ್ಲಿಗೆ ಈ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಗೈಸ್. ಥ್ಯಾಂಕ್ ಯು.